ಹಾಯ್ ಫ್ರೆಂಡ್ಸ್, ನಾನಿವತ್ತು ದೂದ್ ಪೇಡ ದಿಗಂತ್ ಅಂತಲೇ ಫೇಮಸ್ ಆಗಿರೋಂತಹ ದಿಗಂತ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ದಿಗಂತ್ ಅವರು ಹುಟ್ಟಿದ್ದು ಡಿಸೆಂಬರ್ 28, 1983ರಲ್ಲಿ. ಅದು ಸಾಗರದಲ್ಲಿ ಹುಟ್ಟಿರೋವಂಥದ್ದು ನಮ್ಮ ದಿಗಂತ್ ಅವರು. ಹಾಗೆಯೇ ದಿಗಂತ್ ಅವರು BComನ ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಹೈಟ್ ನೋಡೋದಾದರೆ 5.2 ಇದ್ದಾರೆ ಇವರು. ದಿಗಂತ್ ಅವರು ಇವರ ತಂದೆ ಹೆಸರು ಬಂದು ಕೃಷ್ಣಮೂರ್ತಿ ಅಂತ, ಹಾಗೆಯೇ ತಾಯಿ ಹೆಸರು ಬಂದು ಮಲ್ಲಿಕಾ ಅಂತ. ಇವರ ಮೊದಲ ಮೂವಿ ನೋಡೋದಾದರೆ ಮುಂಗಾರು ಮಳೆ. ಈ ಮೂವಿಯಲ್ಲಿ ಒಂದು ಸಣ್ಣ ಪಾತ್ರದ ಮೂಲಕ ದಿಗಂತ್ ಅವರು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗ್ತರು. ಆಮೇಲೆ ಮನಸಾರೆ ಅನ್ನೋ ಮೂವಿಲಿ ಕೂಡ ಅದ್ರಿತಾ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ಅದು ಕೂಡ 2009ರಲ್ಲಿ. ಹಾಗೆಯೇ ಪಂಚರಂಗಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಅದು 2010ರಲ್ಲಿ ರಿಲೀಸ್ ಆದಂತಹ ಮೂವಿ. ಹಾಗೆಯೇ ಚೌಕಾದಲ್ಲೂ ಕೂಡ ಇವರ ಆ್ಯಕ್ಟಿಂಗ್ನ ನೋಡ್ಬೋದು. ಹಾಗೆ ಫಾರ್ಚುನರಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಗಾಳಿಪಟ 2 2022ರಲ್ಲಿ ರಿಲೀಸ್ ಆಯಿತು. ಈ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ದಿಗಂತ್ ಅವರು ಮಿಂಚಾಗಿ ನೀ ಬರಲು ಈ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ 2008ರಲ್ಲಿ ಗಾಳಿಪಟ ಚಿತ್ರದಲ್ಲಿ ದೂದ್ ಪೇಡ ಪಾತ್ರದೊಂದಿಗೆ ಹೆಚ್ಚಿನ ಪ್ರಗತಿ ಪಡೆದರು ಅಂತಲೇ ಹೇಳ್ಬೋದು. ಹಾಗೆ ನೋಡೋದಾದರೆ ಡಿಸೆಂಬರ್ 12, 2018ರಂದು ನಟಿ ಅನ್ರಿತಾ ರೈ ಅವ್ರನ್ನ ದಿಗಂತ್ ಅವರು ಮದುವೆ ಆಗ್ತಾರೆ. ಇಬ್ಬರು ಪ್ರೀತಿಸಿ ಮದುವೆ ಆಗ್ತಾರೆ. ಆದರೆ ಯಾವ ದೃಷ್ಟಿ ಬೀಳ್ತೋ ಗೊತ್ತಿಲ್ಲ, ಇವರಿಗೆ ಸಣ್ಣದೊಂದು ಆಕ್ಸಿಡೆಂಟ್ ಆಗುತ್ತೆ. ಅದರಿಂದ ಅವರ ಒಂದು ಕಣ್ಣು ಏನಿದೆ ಪೂರ್ತಿ ಒಂದು ಅಂಗವಿಕಲರಾಗೋ ಥರನೇ ಆಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಸರ್ಜರಿ ಮಾಡಿದ ಮೇಲೇ ಅವ್ರ ಫೇಸು ಮತ್ತು ಕಣ್ಣು ಎರಡೂ ಸರಿ ಹೋಯಿತು. ಅದಾದ ನಂತರನೇ ಇವರು ಮಾಡಿದಂತಹ ಮೂವಿ ಬಂದು ಬ್ಯಾಚುಲರ್ ಪಾರ್ಟಿ ಅಂತ. ಅದು ಕೂಡ 2024ರಲ್ಲಿ ರಿಲೀಸ್ ಆದಂಥ ಈ ಒಂದು ಮೂವಿ. ಇದರ ಮೂಲಕ ಮತ್ತೆ ಇವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ತಗೊಳ್ತಾರೆ. ರಮ್ಯಾ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಅದು ಮೀರಾ ಮಾಧವ ರಾಘವ ಅನ್ನೋ ಮೂವಿ ಮೂಲಕ. ಹೀಗೆ ತುಂಬ ಪಾತ್ರಗಳಲ್ಲಿ ನಟಿಸಿದ ದಿಗಂತ್ ಅವರ ಬಗ್ಗೆ ಮಾಡಿದಂತಹ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.